ಹಲೋ, ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ. ಸೊ ನಾಳೆ ಯುಗಾದಿ ಹಬ್ಬ, ಎಲ್ರಿಗೂ ರಜಾ ಇರತ್ತೆ, ಆರಾಮಾಗಿ ಮನೇಲಿ ಇರ್ತೀರಾ. ಕೆಲವರು ಹಬ್ಬ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಸೊ ನಾಳೆ ಅಂತೂ ರಾಶಿ ಭವಿಷ್ಯ ಅಂತ ನೋಡಕ್ಕೆ ಟೈಮೇ ಇರಲ್ಲ, ಫುಲ್ ಬಿಸಿ ಆಗ್ಬಿಟ್ಟಿರ್ತೀರಾ. ಹಾಗಾಗಿ ಇವತ್ತು ನಿಮ್ಮ ರಾಶಿಯಲ್ಲಿ ಏನಿದೆ, ಇವತ್ ಹೇಗಿರ್ತೀರಾ ಅನ್ನೋದನ್ನ ನೀವ್ ತಿಳ್ಕೊಂಬಿಡಿ. ಸೊ ನಾಳೆ ಅಂತೂ ನಿಮ್ಗೆ ಆಗೋದಿಲ್ಲ. ಬನ್ನಿ ಹಾಗಿದ್ರೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಇವತ್ತು ನಿಮ್ಮ ಯಾವ್ದೋ ದೂರದ ಊರಿಂದ ಯಾವ್ದೋ ಒಂದು ಶುಭ ಸುದ್ದಿ ಬರುತ್ತೆ. ಸೊ ಖುಷಿಯಾಗಿರಿ. ಹಾಗೆ ಇನ್ನು ವೃಷಭ ರಾಶಿಯವ್ರಿಗೆ ಇವತ್ತು ಎಲ್ಲೋ ದೂರ ಟ್ರಾವೆಲ್ ಮಾಡ್ಬೇಕು ಅಂತ ಆಲೋಚಿಸ್ತೀರಾ, ಲಾಂಗ್ ಜರ್ನಿ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರಾ. ಇನ್ನು ಮಿಥುನ ರಾಶಿಯವ್ರಿಗೆ ಇವತ್ತು ನೀವ್ ಯಾವ್ದೋ ಒಂದು ತಪ್ಪು ಮಾಡಿಲ್ದೇ ಇದ್ರು ನೀವ್ ಅದನ್ನ ಮಾಡಿದೀರಾ ಅಂತ ನಿಮ್ಮ ಮೇಲೆ ಆರೋಪ ಬರತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಆರಾಮಾಗಿದ್ರೆ ಒಳ್ಳೇದು. ಇನ್ನು ಕರ್ಕಾಟಕ ರಾಶಿಯವರು ಇವತ್ತು ದೈವಿ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ, ದೇವಸ್ಥಾನಕ್ಕೆ ಹೋಗೋದು ಅಥವಾ ಪೂಜೆ ಪುನಸ್ಕಾರ ಈ ತರ ಮಾಡೋದ್ರಲ್ಲಿ ನೀವು ಇವತ್ತು ಬ್ಯುಸಿ ಆಗಿರ್ತೀರಾ. ಇನ್ನು ಸಿಂಹ ರಾಶಿಯವ್ರಿಗೆ ಇವತ್ತು ಜಾಸ್ತಿ ಘರ್ಜಿಸಬೇಡಿ, ಕೋಪ ಜಾಸ್ತಿ ಬೇಡ, ಸ್ವಲ್ಪ ಶಾಂತವಾಗಿದ್ರೆ ನಿಮ್ಗೆ ಒಳ್ಳೇದು. ಕೋಪದಲ್ಲಿ ಏನೇನೋ ಅನಾಹುತಗಳು ಮಾಡ್ಕೋಬೇಡಿ, ಹುಷಾರಾಗಿರಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಇವತ್ತು ಬಹಳ ದಿನಗಳ ನಂತರ ನಿಮ್ಮ ಯಾವುದೋ ಒಂದು ಉದ್ದೇಶಿತ ಕಾರ್ಯ ಇವತ್ತು ನೆರವೇರುತ್ತೆ. ಏನೋ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಅದು ಡಿಲೇ ಆಗ್ತಾ ಇರುತ್ತೆ, ಅದು ಇವತ್ತು ನೆರವೇರುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಹಸಿವು ಜಾಸ್ತಿ ಆಗತ್ತೆ, ತಿಂತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಬಟ್ ಆತರ ಆದಾಗ ಹೆಲ್ತ್ ಕೆಡೋ ಚಾನ್ಸಸ್ ಕೂಡ ಇದೆ, ಹುಷಾರಾಗಿರಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ನೀವು ನಿಮ್ಮ ಬಾಳ ಸಂಗಾತಿಗೆ ಸಹಕಾರ ಕೊಡ್ತೀರಾ, ತುಂಬಾ ಎನ್ಕರೇಜ್ ಮಾಡ್ತೀರಾ, ಇಬ್ರು ಖುಷಿಯಾಗಿರ್ತೀರಾ. ಇನ್ನು ಧನು ರಾಶಿಯವ್ರಿಗೆ ಇವತ್ತು ನಿಮ್ಮ ಸ್ನೇಹಿತರ ಅಭಿವೃದ್ಧಿ ಕಂಡು ನೀವು ಸಂತಸ ಪಡ್ತೀರಾ, ನಿಮ್ಮ ಫ್ರೆಂಡ್ಸ್ ಗೆ ನೀವು ಇವತ್ತು ಸಪೋರ್ಟ್ ಮಾಡ್ತೀರಾ. ಇನ್ನು ಮಕರ ರಾಶಿಯವ್ರಿಗೆ ಇವತ್ತು ಯಾವ್ದೋ ಒಂದು ಕೆಲ್ಸನ ಮುಗ್ಸಕ್ಕೆ ಹರಸಾಹಸ ಪಡ್ತೀರಾ, ತುಂಬಾನೇ ಎಫರ್ಟ್ ಹಾಕ್ತೀರಾ, ಕಷ್ಟ ಪಡ್ತೀರಾ. ಸೊ ಇವತ್ತು ನಿಮ್ಮ ದಿನ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ. ಇನ್ನು ಕುಂಭ ರಾಶಿಯವ್ರಿಗೆ ಇವತ್ತು ಕಣ್ಣು ಮುಚ್ಚಿ ಯಾರನ್ನೂ ನಂಬೇಡಿ, ಖಂಡಿತ ನೀವು ಮೋಸ ಹೋಗ್ತೀರಾ, ಯಾರನ್ನು ಸಲೀಸಾಗಿ ನಂಬಕ್ಕೆ ಹೋಗ್ಬೇಡಿ. ಕೊನೆಯದಾಗಿ ಮೀನ ರಾಶಿಯವ್ರಿಗೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುತ್ತೆ. ಹಾಗೆ ಚುರುಕಾಗಿ ಕೆಲಸ ಮಾಡ್ತಾ ಓಡಾಡ್ಕೊಂಡಿರಿ. ಸೊ ಯಾವುದೇ ಖಾಯಿಲೆನೂ ನಿಮ್ ಹತ್ರ ಬರಲ್ಲ, ಆರಾಮಾಗಿರಿ. ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ. ಸೊ ಇವತ್ತು ನೀವು ತುಂಬಾನೇ ಚೆನ್ನಾಗಿರ್ತೀರಾ, ಖುಷಿಯಾಗಿರ್ತೀರಾ, ಎಲ್ರೂ ಆರಾಮಾಗಿರಿ. ಇನ್ ಅಡ್ವಾನ್ಸ್ ನಮ್ಮ ಒನ್ ಇಂಡಿಯಾ ಕನ್ನಡದ ಪರವಾಗಿ ನಿಮಗೆ ವಿಶ್ ಯು ಅ ವೆರಿ ಹ್ಯಾಪಿ ಯುಗಾದಿ. ಸೊ ಮತ್ತೆ ಸಿಗೋಣ ಇನ್ನಷ್ಟು ಸುದ್ದಿಗಳ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಎಸ್, ವೆರಿ ಸಿಂಪಲ್, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ನೈಸ್ ಡೇ.